ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಇಂದಿನ ವಿಡಿಯೋದಲ್ಲಿ ನಾವೇನು ನಮ್ಮ ಸುತ್ತಮುತ್ತಲಿನ ದ್ರವ್ಯ ಈ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಹಾಗಾದ್ರೆ ಏನು ಈ ನಮ್ಮ ಸುತ್ತಮುತ್ತಲಿನ ದ್ರವ್ಯ ಪಾಠದಲ್ಲಿ ಏನಿದೆ, ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್. ಸೊ ಇಲ್ಲಿ ಕಲಿಕೆಯ ಉದ್ದೇಶಗಳು ಏನಪ್ಪಾ ಅಂತಂದ್ರೆ ದ್ರವ್ಯದ ಅರ್ಥ ಮತ್ತು ವ್ಯಾಖ್ಯಾನವನ್ನ ತಿಳಿಯುವುದು, ದ್ರವ್ಯದ 3 ಸ್ಥಿತಿಗಳು ಯಾವುವು, ಘನ, ದ್ರವ, ಅನಿಲ, ಅದನ್ನ ಅರ್ಥ ಮಾಡಿಕೊಳ್ಳುವುದು, ದ್ರವ್ಯದ ಕಣಗಳ ವಿಶಿಷ್ಟ ಗುಣಲಕ್ಷಣಗಳನ್ನ ಪಟ್ಟಿ ಮಾಡಿಕೊಳ್ಳುವುದು, ನೆಕ್ಸ್ಟ್ ದ್ರವ್ಯದ ಸ್ಥಿತಿಗಳ ಬದಲಾವಣೆ ಮತ್ತು ಅದರ ಪ್ರಕ್ರಿಯೆಯನ್ನು ವಿಶ್ಲೇಷಿಸುವುದು, ಆವಿಯಾಗುವಿಕೆ ಮತ್ತು ಅದರ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನ ತಿಳಿದುಕೊಳ್ಳುವುದು. ಸೊ ಏನು ನಾವು ಪ್ರತಿನಿತ್ಯ ನೋಡುವಂತಹ ಕುರ್ಚಿ ಆಗ್ಲಿ, ಮೇಜಾಗ್ಲಿ, ಪುಸ್ತಕ, ನೀರು, ಗಾಳಿ, ಕಲ್ಲು, ಮರಗಳು ಮತ್ತು ನಮ್ಮ ದೇಹ ಕೂಡ ಇವೆಲ್ಲವೂ ದ್ರವ್ಯಗಳೇ. ದ್ರವ್ಯ ಮೀನ್ಸ್ ಮ್ಯಾಟರ್, ಹೌದಾ? ಆದ್ರೆ ದ್ರವ್ಯ ಅಂದರೇನು, ಅದರ ಗುಣಲಕ್ಷಣಗಳು ಯಾವುವು, ದ್ರವ್ಯದ ಸ್ಥಿತಿಗಳು ಯಾವುವು ಎಂಬುದನ್ನು ನಾವೇನ್ ಮಾಡೋಣ, ಈ ಪಾಠದಲ್ಲಿ ತಿಳಿದುಕೊಳ್ಳೋಣ. ಹಾಗಾದ್ರೆ ದ್ರವ್ಯ ಎಂದರೇನು? ದ್ರವ್ಯ ಎಂದರೆ ಜಾಗವನ್ನ ಆಕ್ರಮಿಸುವ ಮತ್ತು ದ್ರವ್ಯ ರಾಶಿಯನ್ನು ಹೊಂದಿರುವ ಯಾವುದೇ ವಸ್ತುವನ್ನ ನಾವಂತ ಏನಂತ ಕರಿತೀವಿ, ದ್ರವ್ಯ ಅಂತ ಕರಿತೀವಿ. ಏನು ಸೆಂಟೆನ್ಸ್ ಏನಪ್ಪಾ ಅಂತಂದ್ರೆ ವ್ಯಾಖ್ಯಾನ, ಜಾಗವನ್ನ ಆಕ್ರಮಿಸುವ ಮತ್ತು ದ್ರವ್ಯ ರಾಶಿಯನ್ನು ಹೊಂದಿರುವ ಯಾವುದೇ ವಸ್ತುವನ್ನು ದ್ರವ್ಯ ಅಥವಾ ಮ್ಯಾಟರ್ ಅಂತ ನಾವು ಕರಿತೀವಿ. ಸೊ ಉದಾಹರಣೆ ಏನಪ್ಪಾ ಅಂತಂದ್ರೆ ಒಂದು ಪುಸ್ತಕ ಒಂದು ಜಾಗದಲ್ಲಿ ಇಟ್ಟಾಗ ಅದೇನಾಗ್ತದೆ, ಒಂದು ಜಾಗವನ್ನ ಆಕ್ರಮಿಸ್ಕೊಳ್ತದೆ, ಹೌದಾ? ಇನ್ ದ ಸೇಮ್ ವೇ ನೀರು ಕೂಡ, ಗಾಳಿ, ಕಲ್ಲು, ಪೆನ್ಸಿಲ್, ಸೊ ಇವೆಲ್ಲ ಒಂದು ಉದಾಹರಣೆಗಳು. ಸೊ ಈ ಎಲ್ಲಾ ವಸ್ತುಗಳು ಸ್ವಲ್ಪ ಜಾಗವನ್ನ ತೆಗೆದುಕೊಳ್ತವೆ, ಅದೇ ರೀತಿಯಾಗಿ ಅವು ತೂಕವನ್ನು ಕೂಡ ಹೊಂದಿದವ. ಸೊ ಆದ್ದರಿಂದ ಅವು ದ್ರವ್ಯಗಳಾಗಿದ್ದಾವೆ. ಸೊ ಈಗ ಒಂದು ಕೋಣೆಯಲ್ಲಿ ಯಾವ್ಯಾವ ವಸ್ತುಗಳು ದ್ರವ್ಯವಾಗಿದ್ದಾವೆ ಅಂತ ನೀವು ಈ ಪಾಠ ಕೇಳ್ತಾ ಲಿಸ್ಟ್ ಮಾಡ್ಕೋಬಹುದು ನಿಮ್ಮ ಮನೆಯಲ್ಲಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ದ್ರವ್ಯದ ಕಣಗಳ ಸ್ವಭಾವ, ಹೌದಾ? ಸೊ ದ್ರವ್ಯ ಎಂದರೇನು ಅಂತ ನಾವು ನೋಡಿದ್ವಿ. ಯಾವುದು ದ್ರವ್ಯ ರಾಶಿಯನ್ನು ಹೊಂದಿದೆ ಅಂದ್ರೆ ಮಾಸ, ತೂಕ, ಮತ್ತು ಇನ್ನೊಂದು ಯಾವುದು ಸ್ಥಳವನ್ನ ಆಕ್ರಮಿಸಿಕೊಳ್ಳುತ್ತದಲ್ಲ ಅದಕ್ಕೆ ಏನಂತ ಕರಿತೀವಿ, ನಾವು ದ್ರವ್ಯ ಅಂತ ಕರಿತೀವಿ. ಸೊ ನಮ್ಮ ಸುತ್ತಮುತ್ತಲಿನಲ್ಲಿ ಇರತಕ್ಕಂತಹ ಎಲ್ಲವೂ ಕೂಡ ದ್ರವ್ಯ, ಘನವಸ್ತುಗಳಾಗಲಿ, ದ್ರವ ವಸ್ತುಗಳಾಗಲಿ ಅಥವಾ ಅನಿಲ ವಸ್ತುಗಳಿಗೆ. ಯಾಕಪ್ಪ ಅಂತಂದ್ರೆ ಅವೆಲ್ಲವೂ ಕೂಡ ಜಾಗವನ್ನ ಆಕ್ರಮಿಸಿಕೊಂಡಿರ್ತವ, ಸ್ವಲ್ಪ ಇಲ್ಲಂದ್ರೆ ಸ್ವಲ್ಪ ತೂಕವನ್ನ ಹೊಂದಿರ್ತವ, ಗರಿಷ್ಠವಾದ ತೂಕ ಅಥವಾ ಕನಿಷ್ಠವಾದ ತೂಕವನ್ನಾದರೂ ಹೊಂದಿರ್ತದ. ಸೊ ಹಾಗಾದ್ರೆ ಇಲ್ಲಿ ದ್ರವ್ಯದ ಸ್ಥಿತಿಗಳು ಯಾವುವು? ದ್ರವ್ಯದ ಸ್ಥಿತಿಗಳು ಘನ, ದ್ರವ, ಅನಿಲ, ಹೌದಾ? ಸೊ ಅವುಗಳ ಸ್ವಭಾವಗಳ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ. ಸೊ ವಿಜ್ಞಾನಿಗಳು ಅವ್ರ ಪ್ರಕಾರ ಏನ್ ಮಾಡಿದ್ರು, ದ್ರವ್ಯವು ಅತ್ಯಂತ ಸಣ್ಣ ಕಣಗಳಿಂದ ನಿರ್ಮಾಣವಾಗಿದೆ ಅಂತ ಹೇಳ್ತಾರೆ. ವಿಜ್ಞಾನಿಗಳ ಪ್ರಕಾರ ದ್ರವ್ಯವು ಅತ್ಯಂತ ಸಣ್ಣ ಕಣಗಳಿಂದ ನಿರ್ಮಿತವಾಗಿವೆ. ಹಾಗಾದ್ರೆ ದ್ರವ್ಯವು ಅತಿ ಸಣ್ಣ ಕಣಗಳಿಂದ ಕೂಡಿದೆ. ಉದಾಹರಣೆ ಏನಪ್ಪಾ ಅಂತಂದ್ರೆ ಒಂದು ಗ್ಲಾಸಿನ ನೀರ್ನಲ್ಲಿ ಸ್ವಲ್ಪ ಸಕ್ಕರೆ ಹಾಕಿದ್ರಿ, ಅದು ಕರಗಿ ಹೋಗ್ಬಿಡ್ತದ. ಸೊ ಆ ನೀರೇನಾಗ್ತದ, ಸಿಹಿ ಆಗ್ತದ. ಅಂದ್ರೆ ಸಕ್ಕರೆಯ ಕಣಗಳು ನೀರಿನಲ್ಲಿ ಹರಡ್ಕೊಂಡಿದಾವ, ಅದು ನಮಗೆ ಕಾಣುವುದಿಲ್ಲ, ಹೌದಾ? ನೆಕ್ಸ್ಟ್ ಇನ್ನೊಂದು ಸ್ವಭಾವ ಏನಪ್ಪಾ ಅಂತಂದ್ರೆ ಅದರ ಕಣಗಳ ನಡುವೆ ಅಂತರವಿರುತ್ತದ, ಅದರ ಕಣಗಳ ನಡುವೆ ಅಂತರವು ಇರುತ್ತದೆ. ಸೊ ಒಂದ್ ಗ್ಲಾಸ್ ನೀರಿನಲ್ಲಿ ನಾವು ಉಪ್ಪು ಹಾಕಿದಾಗ ಅದು ಕೂಡ ಕರಗ್ತದ. ಏಕೆಂದ್ರೆ ಅದರ ಕಣಗಳ ನಡುವೆ ಖಾಲಿ ಜಾಗ ಇರ್ತದ, ಅದರ ಕಣಗಳ ನಡುವೆ ಖಾಲಿ ಜಾಗ ಇರ್ತದೆ. ನೆಕ್ಸ್ಟ್ ಸ್ವಭಾವ ಏನಪ್ಪಾ ಅಂತಂದ್ರೆ ಕಣಗಳು ನಿರಂತರ ಚಲನೆಯಲ್ಲಿರುತ್ತವೆ. ಕಣಗಳು ಏನ್ ಮಾಡ್ತವ, ನಿರಂತರ ಚಲನೆಯಲ್ಲಿ ಇರುತ್ತವೆ. ಸೊ ನೀವು ಒಂದು ಸುಗಂಧ ದ್ರವ್ಯವನ್ನ ಒಂದು ಮೂಲೆಯಲ್ಲಿ ಸಿಂಪಡಿಸಿದ ಅಂತ ತಿಳ್ಕೊರಿ. ಸೊ ಅದ್ರ ವಾಸನೆ ಏನಾಗ್ತದ, ಅದು ಎಲ್ಲಾ ಕಡೆ ಹರಡ್ತದ. ಸೊ ಈ ಏನು ಸ್ವಭಾವ ಇದೆಯಲ್ಲ, ಕಣಗಳು ನಿರಂತರ ಚಲನೆಯಲ್ಲಿ ಇರುತ್ತವ ಅನ್ನುವಂತ ಒಂದು ಸ್ವಭಾವಕ್ಕ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ನೀವು ಒಂದು ಸುಗಂಧ ದ್ರವ್ಯವನ್ನ ಒಂದು ಮೂಲೆಯಲ್ಲಿ ಸಿಂಪಡಿಸಿದ್ರ ಅದ್ರ ವಾಸನೆ ಏನಾಗ್ತದ, ಎಲ್ಲಾ ಕಡೆ ಹರಡ್ತದ. ಸೊ ಅದಕ್ಕ ಕಾರಣ ಏನಪ್ಪಾ ಅಂತಂದ್ರೆ ಕಣಗಳು ಏನ್ ಮಾಡ್ತಾವ, ಸದಾ ಚಲಿಸುತ್ತಾ ಇರುತ್ತವೆ. ನೆಕ್ಸ್ಟ್ ಸ್ವಭಾವ, ಕಣಗಳ ನಡುವೆ ಆಕರ್ಷಣ ಬಲ ಇರುತ್ತದೆ, ಹೌದಾ?
ಸೊ ಕಣಗಳು ಏನ್ ಮಾಡ್ತಾವ ಒಂದನ್ನೊಂದ ಆಕರ್ಷಣೆ ಮಾಡ್ಕೊಳ್ತಾ ಇರ್ತಾವ. ಸೊ ಆದ್ದರಿಂದ ಏನಾಗ್ತಾವ ಅವೆಲ್ಲ ಒಟ್ಟಿಗೆ ಉಳಿತಾವ. ಸೊ ಇಲ್ಲಿ ಒಂದಿಷ್ಟು ಇದಾವ. ನಿಶ್ಚಿತ ಆಕಾರ ಅಥವಾ ಮತ್ತು ಸ್ಪಷ್ಟವಾದ ಗಡಿಗಳನ್ನ ಹೊಂದಿರ್ತದ. ಸೊ ನಿಶ್ಚಿತ ಗಾತ್ರವನ್ನ ಹೊಂದಿರ್ತದ. ಮತ್ತೆ ಇವುಗಳಲ್ಲಿ ಸಂಕುಚಿತತೆ ಅಂದ್ರೆ ಸ್ಪೇಸ್ ಇರ್ತದ. ಕಂಪ್ರೆಸಿಬಿಲಿಟಿ ಕಡಿಮೆ ಇರ್ತದ, ಅವುಗಳ ನಡುವೆ ಸ್ಪೇಸ್ ಇರ್ತದ. ಆಯ್ತಾ. ನೆಕ್ಸ್ಟ್, ಬಾಹ್ಯ ಬಲವನ್ನು ಪ್ರಯೋಗಿಸಿದಾಗಲೂ ತಮ್ಮ ಆಕಾರವನ್ನ ಉಳಿಸಿಕೊಳ್ಳುತ್ತವೆ. ನೆಕ್ಸ್ಟ್, ಇವು ಗಡಸಾದ ವಸ್ತುಗಳು, ರಿಜಿಡ್. ಸೊ ಇವು ಯಾವ ಗುಣಲಕ್ಷಣಗಳು? ಇಲ್ಲಿ ಸಾಲಿಡ್ಸ್ ಗುಣಲಕ್ಷಣಗಳು, ಇಲ್ಲಿ ಲಿಕ್ವಿಡ್ಸ್ ಗುಣಲಕ್ಷಣಗಳು. ಬಟ್ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ಓವರ್ ಆಲ್ ಆಗಿ ಎಲ್ಲಾ ದ್ರವ್ಯದ ಸ್ಥಿತಿಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹೌದಾ. ಸೊ ದ್ರವ್ಯದ ಸ್ಥಿತಿಯಲ್ಲಿ ಫಸ್ಟ್ ಬರೋದು ನಾವು ಇಲ್ಲಿಗೆ ಸಾಲಿಡ್ಸ್. ಸೊ ನಮ್ಮ ಸುತ್ತಮುತ್ತಲಿನ ದ್ರವ್ಯವಾಗಿ ಏನಾಗಿದಾವ, ಫಸ್ಟ್ 3 ಸ್ಥಿತಿಗಳಲ್ಲಿ ಕಂಡು ಬರ್ತಾವ. ಅವು ಏನು? ಫಸ್ಟ್ ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸ್, ಘನ, ದ್ರವ ಮತ್ತು ಅನಿಲ. ಸೊ ಇಲ್ಲಿ ನಾವು ಘನಗಳದ ಗುಣಲಕ್ಷಣಗಳನ್ನು ನೋಡಿದಾಗ ಕಲ್ಲಾಗು, ಪುಸ್ತಕ, ಮರ. ಸೊ ಏನು ಲಕ್ಷಣಗಳು ಏನಪ್ಪಾ ಅಂತಂದ್ರೆ, ಘನಗಳು ಏನ್ ಮಾಡ್ತಾವ, ನಿಶ್ಚಿತವಾದ ಆಕಾರವನ್ನು ಹೊಂದಿರ್ತಾವ, ನಿಶ್ಚಿತವಾದ ಗಾತ್ರವಿರ್ತದ, ಮತ್ತು ಕಣಗಳು ತುಂಬಾ ಹತ್ತಿರ ಇರ್ತಾವ ಮತ್ತು ಸುಲಭವಾಗಿ ಒತ್ತಲು ಸಾಧ್ಯವಿಲ್ಲ. ನೆಕ್ಸ್ಟ್, ದ್ರವದಲ್ಲಿ ಏನಿರ್ತದ? ಉದಾಹರಣೆ ಏನಪ್ಪಾ ಲಿಕ್ವಿಡ್ ಅಂದ್ರೆ ನೀರಾಗ್ಲಿ, ಹಾಲು, ಎಣ್ಣೆ, ಇವು ಮೇನ್ ಎಕ್ಸಾಂಪಲ್ಸ್. ಸೊ ಅವುಗಳ ಲಕ್ಷಣಗಳೇನು? ಲಿಕ್ವಿಡ್ಸ್ ಲಕ್ಷಣಗಳೇನು? ಒಂದು, ನಿಶ್ಚಿತವಾದ ಗಾತ್ರವಿದೆ ಆದ್ರೆ ಆಕಾರ ಇಲ್ಲ. ಹೌದಾ. ಗಾತ್ರವಿದೆ ಆದ್ರೆ ಆಕಾರವಿಲ್ಲ. ಸೊ ಏನ್ ಮಾಡ್ತಾವ, ಅವು ಹರಿಯುವಂತ ಗುಣಗಳು, ಫ್ಲೂಯಿಡಿಟಿಯನ್ನು ಹೊಂದಿವೆ. ಆಮೇಲೆ ಕಣಗಳ ನಡುವಿನ ಆಕರ್ಷಣಾ ಬಲ ಏನು ಘನಗಳಿಗಿಂತ ಕಡಿಮೆ ಇರ್ತದ. ಯಾವ ಪಾತ್ರೆ ಒಳಗ ಲಿಕ್ವಿಡ್ ಹಾಕ್ತಾರಲ್ಲ ಅದೇ ಆಕಾರವನ್ನ ಅದು ಪಡೆದುಕೊಳ್ತದ. ಹೌದಾ. ಸೊ ದ್ರವಗಳಲ್ಲಿ ಅನಿಲಗಳು ಮತ್ತು ಘನಗಳು ಪ್ರಸರಣಗೊಳ್ಳಬಹುದು. ಸೊ ನೆಕ್ಸ್ಟ್, ಗ್ಯಾಸಸ್ ಅನಿಲಗಳ ಗುಣಲಕ್ಷಣಗಳು ಏನಪ್ಪಾ ಅಂತಂದ್ರೆ, ಇದಕ್ಕೆ ನಿಶ್ಚಿತವಾದ ಆಕಾರನೂ ಇರುವುದಿಲ್ಲ ಮತ್ತೆ ಗಾತ್ರನೂ ಇರುವುದಿಲ್ಲ. ಸಾಲಿಡ್ಸ್ ಅಲ್ಲಿ ಏನಾಗ್ತದ, ನಿಶ್ಚಿತವಾದ ಆಕಾರ ಮತ್ತೆ ಗಾತ್ರ ಇರ್ತದ. ಆಮೇಲೆ ಲಿಕ್ವಿಡ್ಸ್ ಅಲ್ಲಿ ಆಕಾರ ಇರಂಗಿಲ್ಲ, ಗಾತ್ರ ಇರ್ತದೆ. ಇಲ್ಲಿ ಆಕಾರನೂ ಇರಂಗಿಲ್ಲ, ಆಮೇಲೆ ಗಾತ್ರನೂ ಇರಂಗಿಲ್ಲ. ಹೌದಾ. ಸೊ ಉದಾಹರಣೆ ಏನಪ್ಪಾ ಇಲ್ಲಿ ಅಂತಂದ್ರ, ಗಾಳಿ ಆಗಿರ್ಬೋದು, ಆಮ್ಲಜನಕ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು. ಸೊ ಅವುಗಳದ ಗ್ಯಾಸಸ್ ಅಂದಾಗ ಎಕ್ಸಾಂಪಲ್ಸ್ ಏನ್ ಬರ್ತದೆ ಇಲ್ಲಿ? ಗಾಳಿ, ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್ ಮೇನ್ ಆಗಿ. ಸೊ ಅವುಗಳ ಲಕ್ಷಣಗಳೇನು? ಅವುಗಳ ನಿಶ್ಚಿತ ಆಕಾರವಿಲ್ಲ, ನಿಶ್ಚಿತ ಗಾತ್ರವಿಲ್ಲ, ಆಮೇಲೆ ಏನ್ ಮಾಡ್ತಾವ, ಸಂಪೂರ್ಣ ಸ್ಥಳವನ್ನ ತುಂಬಿಕೊಂಡಿರ್ತಾವ. ಆಮೇಲೆ ಕಣಗಳು ಏನ್ ಮಾಡ್ತಾವ, ತುಂಬಾ ದೂರವಾಗಿರ್ತಾವ. ಹೌದಾ. ಸೊ ಅವುಗಳ ಪ್ರಸರಣ ವೇಗ ಕೂಡ ಹೆಚ್ಚಾಗಿರ್ತದ. ಸೊ ಉದಾಹರಣೆ ಮತ್ತೆ ಇಲ್ಲಿ LPG ಸಿಲಿಂಡರು, ಆಮ್ಲಜನಕ ಸಿಲಿಂಡರು. ಸೊ ಇವು ಇಲ್ಲಿ ಎಕ್ಸಾಂಪಲ್ಸ್. ಸೊ ಯಾವ ರೀತಿಯಾಗಿ ಕಣಗಳು ಹರಡಿಕೊಂಡಿರ್ತವೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಪಿಕ್ಚರ್ ಅಲ್ಲಿ. ಓಕೆ. ಸೊ ಅವುಗಳ ಹೋಲಿಕೆಯನ್ನು ಮಾಡಿದಾಗ ಗುಣಲಕ್ಷಣಗಳು ಏನಿವೆ, ಆಕಾರ ಎಲ್ಲಿರ್ತದ? ಘನದಲ್ಲಿ ನಿಶ್ಚಿತ ಇರ್ತದ, ದ್ರವದಲ್ಲಿ ಅನಿಶ್ಚಿತ, ಅನಿಲದಲ್ಲೂ ಕೂಡ ಅನಿಶ್ಚಿತ. ಸೊ ಗಾತ್ರದ ಬಗ್ಗೆ ಮಾತಾಡಿದಾಗ ಏನಾಗ್ತದೆ ಇಲ್ಲಿ? ಘನದಲ್ಲಿ ನಿಶ್ಚಿತ, ದ್ರವದಲ್ಲಿ ನಿಶ್ಚಿತ, ಆದ್ರೆ ಅನಿಲದಲ್ಲಿ ಅನಿಶ್ಚಿತ. ಸಂಕುಚಿತತೆ ಹೇಗಿದೆ? ನಗಣ್ಯ. ಸೊ ಅತ್ಯಧಿಕವಾಗಿ ಸಂಕುಚಿತತೆ ಇದೆ. ಇಲ್ಲಿ ದ್ರವದಲ್ಲಿ ಕಡಿಮೆ ಇದೆ, ಸೊ ಅನಿಲದಲ್ಲಿ ಹೆಚ್ಚಿದೆ. ಸೊ ಕಣಗಳ ಚಲನೆ ಏನಾಗ್ತದೆ? ಇಲ್ಲಿ ತುಂಬಾ ಕಡಿಮೆ ಇದೆ, ಮಧ್ಯಮವಾಗಿದೆ, ಸೊ ಅತಿ ವೇಗವಾಗಿದೆ. ಇಲ್ಲಿ ಸಂಕುಚಿತತೆ ಘನದಲ್ಲಿ ಏನಾಗಿದೆ? ಇಲ್ಲ. ಸೊ ದ್ರವದಲ್ಲಿ ಸ್ವಲ್ಪ ಇದೆ, ಅನಿಲದಲ್ಲಿ ತುಂಬಾ ಹೆಚ್ಚಾಗಿದೆ. ಸೊ ಹಾಗಾದ್ರೆ ಇಲ್ಲಿ ದ್ರವ್ಯದ ಕಣಗಳು. ಸೊ ದ್ರವ್ಯದ ಕಣಗಳು ಏನಾಗ್ತದ? ದ್ರವ್ಯವು ಸಣ್ಣ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿದೆ. ದ್ರವ್ಯ ಏನಿದೆ, ಒಂದು ಮ್ಯಾಟರ್, ಇಟ್ ಈಸ್ ಮೇಡ್ ಅಪ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್. ಸೊ ಈ ಕಣಗಳು ನಮ್ಮ ಊಹೆಗೂ ನಿಲುಕದಷ್ಟು ಏನಾಗಿದಾವ, ಅಷ್ಟು ಸಣ್ಣವಾಗಿದಾವ, ಅಷ್ಟು ಸೂಕ್ಷ್ಮವಾಗಿದಾವ. ನಾವು ಅವುಗಳನ್ನ ಬರೀ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಸೊ ದ್ರವ್ಯವು ಮರಳಿನ ಕಣಗಳಂತೆ ಅಥವಾ ಮರದ ತುಂಡಿನಂತೆ ನಿರಂತರವಾಗಿದೆಯೇ ಎಂಬ ಪ್ರಶ್ನೆಗೆ ವಿಜ್ಞಾನವು ಕಣಗಳಿಂದ ಕೂಡಿದೆ ಎಂದು ಉತ್ತರಿಸುತ್ತದೆ. ಸೊ ಯಾವ ರೀತಿಯಾಗಿ ಮರಳು ಸಣ್ಣ ಸಣ್ಣ ಕಣಗಳಿಂದ ಕೂಡಿದೆ ಅಂತ ಅದಕ್ಕ ವಿಜ್ಞಾನ ಏನ್ ಮಾಡ್ತದ? ಸೊ ಸಣ್ಣ ಸಣ್ಣ ಕಣಗಳಿಂದ ಕೂಡಿದೆ ಅಂತ
ಅದ್ರದ್ದು ಉತ್ತರ ಹೇಳ್ತದೆ. ಸೊ ಹಾಗಾದ್ರೆ ಇವುಗಳ ಲಕ್ಷಣಗಳೇನು? ಸೊ ಜಾಗವಿದೆ, ಹೌದಾ? ಸೊ ನಿರಂತರ ಚಲನೆ ಇದೆ, ಆಕರ್ಷಣೆ ಇದೆ, ಹೌದಾ? ಕಣಗಳ ನಡುವೆ ಖಾಲಿ ಜಾಗ ಇರ್ತದೆ, ಕಣಗಳು ಯಾವಾಗ್ಲೂ ಚಲಿಸ್ತಾ ಇರ್ತಾವ, ಕಣಗಳ ನಡುವೆ ಆಕರ್ಷಣಾ ಬಲ ಕೂಡ ಇರ್ತದ. ಸೊ ಇಲ್ಲಿ ಸ್ಥಿತಿಯ ಬದಲಾವಣೆ, ಈ ದ್ರವ್ಯಗಳಲ್ಲಿ ಸ್ಥಿತಿಗಳ ಬದಲಾವಣೆ ಹೇಗಾಗ್ತದ? ನಾವು ತಾಪಮಾನವನ್ನ ಹೆಚ್ಚಿಸಿದಾಗ ಅಥವಾ ಕಡಿಮೆ ಮಾಡಿದಾಗ ದ್ರವ್ಯದ ಸ್ಥಿತಿ ಬದಲಾಗುತ್ತದೆ. ಹೆಂಗೆ ತಾಪಮಾನ ಹೆಚ್ಚು ಮಾಡಿದಾಗ? ಘನ ಇದ್ದಂತಹ ವಸ್ತುವಿಗೆ ಅಥವಾ ಒಂದು ಇದಕ್ಕೆ ನಾವು ತಾಪಮಾನ ಕೊಟ್ಟಾಗ ಏನಾಗ್ತದೆ? ಅದು ದ್ರವದ ರೂಪದಲ್ಲಿ ಬದಲಾವಣೆ ಆಗ್ತದೆ. ಸೊ ಐಸ್ ಇದ್ದಿದ್ದು ಕರಗಿ ನೀರಾಗ್ತದೆ. ಸೊ ಇದನ್ನು ಕರಗುವಿಕೆ ಎನ್ನುತ್ತಾರೆ, ಮೆಲ್ಟಿಂಗ್. ಸೊ ದ್ರವ ಇದ್ದಿದ್ದು ಅನಿಲ ಹೆಂಗಾಗ್ತದ? ನೀರನ್ನ ಕಂಟಿನ್ಯೂಸ್ ಆಗಿ ನಾವು ಒಲೆ ಮೇಲೆ ಇಟ್ಟು ಕುದಿಸಿದಾಗ ಏನಾಗ್ತದ? ಅದು ಆವಿಯಾಗಿ ಹೋಗ್ತದ. ಸೊ ಅದಕ್ಕೆ ಏನಂತ ಕರಿತೀವಿ? ವೆಪರೈಜೇಷನ್. ವೆಪರೈಜೇಷನ್. ಸೊ ದ್ರವಕ್ಕ ಲಿಕ್ವಿಡ್ಗ ಉದಾಹರಣೆ ಏನು? ನೀರು. ನೀರನ್ನ ನಾವು ಅವುಗಳ ಸ್ಥಿತಿ ಬದಲಾವಣೆ ಹೇಗಾಗ್ತದಪ್ಪ ಅಂತಂದಾಗ, ನೀರನ್ನ ನಾವು ಗ್ಯಾಸ್ ಮೇಲೆ ಇಟ್ಟು ಕಂಟಿನ್ಯೂಸ್ ಆಗಿ ಕುದಿಸಿದಾಗ ಅದರ ನೀರು ಕುದ್ದು ಏನಾಗ್ತದ? ಆವಿಯಾಗ ಹೋಗ್ತದ. ಸೊ ಅದನ್ನ ಏನಂತ ಕರಿತೀವಿ? ಆವೀಕರಣ. ಹೌದಾ? ಆವೀಕರಣ ಅಥವಾ ವೆಪರೈಜೇಷನ್ ಅಂತ ಕರಿತೀವಿ. ಸೊ ಅನಿಲದ ದ್ರವ ಹೇಗಾಗ್ತದ? ತಂಪಾದಾಗ ನೀರಿನ ಆವಿ ಮತ್ತೆ ನೀರಾಗುತ್ತದೆ. ಸೊ ನೀರನ್ನ ಕಾಯಿಸಿ ಸೊ ಅದ್ರ ಮೇಲೆ ಪ್ಲೇಟ್ ಮುಚ್ತೀರಿ. ಪ್ಲೇಟ್ ಮುಚ್ಚಿದ ನಂತರ ಏನಾಗ್ತದ? ಪ್ಲೇಟ್ ಮುಚ್ಚಿದ ನಂತರ ಅದರಲ್ಲಿ ಆ ಆವಿಯಾಗಿ ಹೋಗುವಂತಹ ಏನಾಗ್ತದ? ಗ್ಯಾಸು ಅದು ಆ ಪ್ಲೇಟ್ ಹತ್ಕೊಂಡು ಮತ್ತೆ ದ್ರವದ ರೂಪದಲ್ಲಿ ಬದಲಾವಣೆ ಆಗ್ತದ. ಸೊ ಇದನ್ನ ಏನಂತ ಕರಿತೀವಿ? ಘನೀಕರಣ, ಕಂಡೆನ್ಸೇಷನ್ ಅಂತ ಕರಿತೀವಿ. ಸೊ ಹಾಗಾದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾವ ರೀತಿಯಾದ ಉದಾಹರಣೆಗಳನ್ನ ನಾವು ನೋಡ್ಬೋದು? ಒದ್ದೆವಾದ ಬಟ್ಟೆಗಳೇನಾಗ್ತಾವ? ಒಣಗ್ತಾವ. ಐಸ್ ಕರಗುವುದು, ಸೊ ಮತ್ತೆ ಮಳೆ ಬೀಳುವುದು, ಇವೆಲ್ಲ ದ್ರವ್ಯ ಸ್ಥಿತಿಯ ಬದಲಾವಣೆಗೆ ಉದಾಹರಣೆಗಳಾಗ್ತವೆ. ಸೊ ಯಾವ ರೀತಿ ಮಳೆ ಬೀಳುತ್ತದ? ಮಳೆದ ಪ್ರೊಸೆಸ್ ಏನು? ಅದನ್ನ ನೀವು ಗೊತ್ತು ಮಾಡ್ಕೊಳ್ಬೇಕಾ, ಹೌದಾ? ನೆಕ್ಸ್ಟ್ ಇಲ್ಲಿ ಚಟುವಟಿಕೆ ಏನಿದೆ? ಕರಗುವಿಕೆ, ಅದೇ ಸ್ಥಿತಿಯ ಬದಲಾವಣೆ. ಸಕ್ಕರೆಯಲ್ಲಿ ನೀರನ್ನು ಕರಗಿಸುವುದು. ಸೊ ಬೀಕರ್ ನಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ನೀರಿನ ಗುಣಮಟ್ಟವನ್ನ ಗುರುತಿಸ್ಬೇಕು. ಆಮೇಲೆ ಒಂದ್ ಚಮಚ ಸಕ್ಕರೆ ಹಾಕಿ ಕಲಸ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು? ನೀರಿನ ಮಟ್ಟದಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ ಅಂತ ನೋಡ್ಕೊಳ್ಬೇಕು. ನೀರಿನ ಮಟ್ಟದಲ್ಲಿ ಬದಲಾವಣೆ ಆಗಿದ್ರೆ ಹಾಗಾದ್ರೆ ಸಕ್ಕರೆ ಎಲ್ಲಿ ಹೋಯ್ತು ಅನ್ನೋದನ್ನ ನಾವು ಗೊತ್ತು ಮಾಡ್ಕೊಳ್ಬೇಕು. ಸೊ ಇಲ್ಲಿ ಏನ ನಮಗ್ ಗೊತ್ತಾಗ್ತದ ಅಂತಂದ್ರೆ, ಸಕ್ಕರೆಯ ಕಣಗಳು ನೀರಿನ ಕಣಗಳ ನಡುವಿನ ಜಾಗದಲ್ಲಿ ಸೇರಿಕೊಳ್ಳುತ್ತವೆ. ಪ್ರಸರಣ, ಇದು ಡಿಫ್ಯೂಷನ್. ಸೊ ಎರಡು ವಿಭಿನ್ನ ವಿಧದ ದ್ರವ್ಯದ ಕಣಗಳು ತಾವಾಗಿಯೇ ಪರಸ್ಪರ ಬೆರೆಯುವ ಕ್ರಿಯೆಯನ್ನು ಪ್ರಸರಣ ಅಂತ ಕರಿತವೆ. ಸೊ ಏನಿದೆ ಇಲ್ಲಿ? ಎರಡು ವಿಭಿನ್ನ ದ್ರವ್ಯದ ಕಣಗಳು ತಾವಾಗಿಯೇ ಪರಸ್ಪರ ಬೆರೆಯುವ ಕ್ರಿಯೆಯನ್ನು ಪ್ರಸರಣ ಎನ್ನುತ್ತೇವೆ. ಸೊ ಉದಾಹರಣೆ ಏನಪ್ಪಾ ಇಲ್ಲಿ? ಕೋಣೆಯ ಒಂದು ಮೂಲೆಯಲ್ಲಿ ಹಚ್ಚಿದ ಅಗರಬತ್ತಿ ವಾಸನೆ ಹರಡುವುದು. ಸೊ ಆಗ್ಲೇ ನಾ ಹೇಳಿದ ರೀತಿಯಾಗಿ ನಾವು ಒಂದು ವಾಸನೆ ಬರತಕ್ಕಂತ ಅಗರಬತ್ತಿ, ಉದಿನ ಕಡ್ಡಿ ಹಚ್ಚಿ ಒಂದು ಮೂಲೆಯಲ್ಲಿ ಇಟ್ರ ಅದ್ರ ವಾಸನೆ ಏನಾಗ್ತದ? ಮನೆ ತುಂಬೆಲ್ಲ ಹರಡ್ತದ. ಮತ್ತಿನ್ನೊಂದು ಬಿಸಿ ಆಹಾರದ ವಾಸನೆ ದೂರದವರೆಗೆ ಹರಡುವುದು. ಸೊ ಯಾವಾಗ್ಲಾದ್ರೂ ನಾವು ಅಡುಗೆ ಮಾಡುವಾಗ ಸೊ ಬಿಸಿಯಾಗಿ ಆವಾಗ್ಲೇ ಎಲ್ಲ ಒಗ್ಗರಣೆ ಕೊಡ್ತಾ ಇರುವಾಗ ಏನಾಗ್ತದ? ಆ ವಾಸನೆ ಮನೆ ತುಂಬಾ ಹರಡ್ಕೊಳ್ತದ. ಸೊ ಇದನ್ನ ಏನಂತ ಕರಿತೀವಿ? ಪ್ರಸರಣ ಅಂತ ಕರಿತೀವಿ. ಏನಾಗ್ತದ? ಪ್ರಸಾರ ಆಗ್ತದ, ಮನೆ ತುಂಬಾ ಹರಡ್ತದ. ಈ ಹರಡತಕ್ಕಂತಹ ಇದನ್ನ ಪ್ರೊಸೆಸ್ ಅನ್ನ ಏನಂತ ಕರಿತೀವಿ? ಡಿಫ್ಯೂಷನ್, ಪ್ರಸರಣ ಅಂತ ಕರಿತೀವಿ. ಸೊ ತಾಪಮಾನ ಹೆಚ್ಚಾದಾಗ ಇಲ್ಲಿ ನಮಗ್ ಗೊತ್ತಾಗಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಯಾವಾಗ ತಾಪಮಾನ ಹೆಚ್ಚಿರ್ತದಲ್ಲ ಅವಾಗ ಪ್ರಸರಣದ ವೇಗ ಕೂಡ ಹೆಚ್ಚು ಇರ್ತದ. ಸೊ ಘನಗಳ ನಡುವಿನ ಆಕರ್ಷಣಾ ಬಲ ಯಾವ ರೀತಿಯಾಗಿದೆ? ಸೊ ದ್ರವ್ಯದ ಸ್ಥಿತಿಗಳಲ್ಲಿ ಆಕರ್ಷಣಾ ಬಲದ ಹೋಲಿಕೆ. ಸೊ ಸಾಲಿಡ್ಸ್ ಅಲ್ಲಿ ಹೆಚ್ಚಾಗಿದೆ ಆಕರ್ಷಣೆ, ದ್ರವ್ಯದಲ್ಲಿ ಸೊ ಮೀಡಿಯಂ ಆಗಿದೆ, ಮಧ್ಯಮ ಆಕರ್ಷಣೆ, ಅನಿಲದಲ್ಲಿ ಅತಿ ಕಡಿಮೆ ಆಕರ್ಷಣೆ. ಸೊ ಈ ಆಕರ್ಷಣಾ ಬಲವೇ
ಕಣಗಳನ್ನು ಒಟ್ಟಾಗಿ ಹಿಡಿದಿಡಲು ಏನ್ ಮಾಡ್ತದೆ ನಮಗೆ ಸಹಾಯವನ್ನ ಮಾಡ್ತದೆ. ಸೊ ತಾಪಮಾನದ ಪರಿಣಾಮ ಯಾವ ತರ ಹೆಚ್ಚಾಗ್ ಹೋಗ್ತದ. ಸೊ ತಾಪಮಾನ ಹೆಚ್ಚಾದಂತೆ ಏನಾಗ್ತದ, ಕಣಗಳ ಚಲನ ಶಕ್ತಿ ಕೈನೆಟಿಕ್ ಎನರ್ಜಿ ಏನಾಗ್ತದ ಹೆಚ್ಚಾಗ್ತದ. ಹೌದಾ. ಸೊ ತಾಪಮಾನ ಹೆಚ್ಚಾದಂತೆ ಕಣಗಳ ಚಲನ ಶಕ್ತಿ ಯಾವ ರೀತಿ ಹೆಚ್ಚಿಗೆ ಆಗ್ತದನ್ನ ನಾವು ಕಾಣ್ಬೋದು. ನೆಕ್ಸ್ಟ್ ಸ್ಥಿತಿಯಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದ, ಚೇಂಜ್ ಆಫ್ ಸ್ಟೇಟ್. ಚೇಂಜ್ ಆಫ್ ಸ್ಟೇಟ್. ಸೊ ಘನ ಇದ್ದಿದ್ ದ್ರವ ಆಗ್ಬೋದು, ದ್ರವ ಇದ್ದಿದ್ ಘನ ಆಗ್ಬೋದು, ದ್ರವ ಇದ್ದಿದ್ ಅನಿಲ ಆಗ್ಬೋದು, ಅನಿಲ ಇದ್ದಿದ್ ದ್ರವ ಆಗ್ಬೋದು. ಸೊ ಯಾವಾಗ ತಾಪಮಾನ ಮತ್ತು ಒತ್ತಡವನ್ನ ಬದಲಾಯಿಸುವ ಮೂಲಕ ದ್ರವ್ಯವನ್ನ ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ನಾವು ಪರಿವರ್ತಿಸಬಹುದು. ಸೊ ಇಲ್ಲಿ ತಾಪಮಾನ ಅನ್ನುವಂಥ ಒಂದು ಟೆಂಪರೇಚರ್ ಅಪ್ಲೈ ಮಾಡಿದ್ರೆ ಯಾವುದೋ ಒಂದು ವಸ್ತುವಿಗೆ, ಸೊ ಅದು ತನ್ನ ಸ್ಥಿತಿಯನ್ನ ಹೇಗೆ ಬದಲಾವಣೆ ಮಾಡ್ತದೆ ಅನ್ನೋದನ್ನ ನಾವು ಪ್ರಾಕ್ಟಿಕಲ್ ಮುಖಾಂತರ ನೋಡ್ಬೋದು. ಇಲ್ಲ ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳಿಂದ ನೋಡ್ಬೇಕು. ನೀರ್ ಆವಿ ಆಗುವುದು, ನೀರ್ ಐಸ್ ಆಗುವುದು, ಐಸ್ ನೀರ್ ಆಗುವುದು. ಹೌದಾ. ಸೊ ಈ ರೀತಿಯಾಗಿ ನಾವು ನೋಡ್ಕೊಳ್ಬಹುದು. ಸೊ ಈಗ ಹಾಗಾದ್ರೆ ಇಲ್ಲಿ ಕರಗುವಿಕೆ ಮತ್ತು ಘನೀಕರಣ ಅಂದರೇನು. ಕರಗುವಿಕೆ ಅಂದ್ರೆ ನಾ ಆಗ್ಲೇ ಹೇಳಿದಾಗ, ಸೊ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾಗುವುದು. ಹೌದಾ. ಉದಾಹರಣೆ ಏನು, ಐಸ್ ಟರ್ನಿಂಗ್ ಟು ದ ವಾಟರ್, ಮಂಜುಗಡ್ಡೆ ನೀರಾಗುವುದು. ಆಮೇಲೆ ಘನೀಕರಣ ಫ್ರೀಸಿಂಗ್ ಅಂತಂದ್ರೇನು, ದ್ರವ ಸ್ಥಿತಿಯಿಂದ ಘನ ಸ್ಥಿತಿಗೆ ಬದಲಾಗುವುದು. ಫ್ರೀಸಿಂಗ್ ಅಂತಂದ್ರೆ ಫ್ರೀಸ್ ಮಾಡ್ತೇವಲ್ಲ, ಫ್ರೀಜರ್ ಒಳಗ ಫ್ರೀಸ್. ಸೊ ಐಸ್ ಕ್ರೀಮ್ ಸೋರ್ತಾ ಇದ್ರೆ ಅದನ್ನ ಫ್ರಿಜ್ ಒಳಗೆ ಇಟ್ರೆ ಏನಾಗ್ತದ, ಸೊ ಅದು ಫ್ರೀಸ್ ಆಗಿ ಸೊ ಒಂದು ಘನ ಸ್ಥಿತಿಗೆ ಬರ್ತದ. ಸೊ ನೀರ್ ಇದ್ದು ಮಂಜುಗಡ್ಡೆ ಆಗುವುದು. ಸೊ ಅದನ್ನ ಏನಂತ ಕರಿತೀವಿ, ಫ್ರೀಸಿಂಗ್ ಅಥವಾ ಘನೀಕರಣ. ಆವಿಯಾಗುವಿಕೆ. ಆವಿಯಾಗುವಿಕೆ ಏನು, ಇಲ್ಲಿ ಕುದಿಯುವ ಬಿಂದುವಿಗಿಂತ ಕಡಿಮೆ ತಾಪಮಾನದಲ್ಲಿ ದ್ರವವು ಅನಿಲವಾಗಿ ಬದಲಾಗುವ ಕ್ರಿಯೆಯನ್ನು ಆವಿಯಾಗುವಿಕೆ ಅಂತ ಕರಿತೀವಿ. ಏನು, ಕುದಿಯುವ ಬಿಂದುವಿಗಿಂತ ಕಡಿಮೆ ತಾಪಮಾನದಲ್ಲಿ ದ್ರವವು ಅನಿಲವಾಗಿ ಬದಲಾಗುವ ಕ್ರಿಯೆಯನ್ನ ಆವಿಯಾಗುವಿಕೆ ಅಂತ ಕರಿತೀವಿ, ಇವ್ಯಾಪೊರೇಷನ್. ಹೌದಾ. ಸೊ ಇದು ಏನಾಗಿದೆ, ಸರ್ಫೇಸ್ ಫಿನಾಮಿನಾ, ಒಂದು ಮೇಲ್ಮೈ ವಿದ್ಯಮಾನವಾಗಿದೆ. ಉದಾಹರಣೆಗೆ ಏನಪ್ಪಾ, ಇಲ್ಲಿ ಸಿಂಪಲ್ ಉದಾಹರಣೆ ಏನು, ಒಗೆದ ಬಟ್ಟೆಗಳು ಬಿಸಿಲಿನಲ್ಲಿ ಒಣಗುವುದು. ಸೊ ಇಲ್ಲಿ ಏನಾಗ್ತದ, ಟೆಂಪರೇಚರ್ ಇರ್ತದ, ಗಾಳಿ ಇರ್ತದ, ಹ್ಯುಮಿಡಿಟಿ ಇರ್ತದ, ಸೂರ್ಯನ ಬೆಳಕು ಇರ್ತದ. ಹೌದಾ. ಇವೆಲ್ಲ ಕಾರಣಗಳಿಂದ ಏನಾಗ್ತದ, ಸೊ ಅದರಲ್ಲಿ ಇರ್ತಕ್ಕಂಥ ಬಟ್ಟೆಯಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಆ ಶಾಖ ಅಥವಾ ತಾಪಮಾನದಿಂದ ಏನಾಗ್ತದ, ಆವಿಯಾಗಿ ಹೋಗ್ತದ. ಸೊ ಅದನ್ನ ಇವ್ಯಾಪೊರೇಷನ್ ಅಂತ ಕರಿಬಹುದು. ಇನ್ನೊಂದು ಎಕ್ಸಾಂಪಲ್ ಅಂದ್ರೆ, ನಾವು ಒಲೆ ಮೇಲೆ ಇಟ್ಟಂತಹ ಕುದಿಯುವ ನೀರು, ಅದು ಕೂಡ ಜಾಸ್ತಿ ಕುದ್ದು ಏನಾಗ್ತದ, ಆವಿಯಾಗಿ ಹೋಗ್ತದ. ಅದನ್ನು ಕೂಡ ಇವ್ಯಾಪೊರೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಆವಿಯಾಗುವಿಕೆಗೆ ಪ್ರಭಾವ ಬೀರುವಂತಕ್ಕಂತ ಮುಖ್ಯ ಅಂಶಗಳು ಯಾವಪ್ಪ ಅಂತಂದ್ರೆ, ತಾಪಮಾನ ಒಂದು, ಮತ್ತೆ ಮೇಲ್ಮೈ ವಿಸ್ತೀರ್ಣ, ಮತ್ತೆ ಗಾಳಿಯ ವೇಗ. ಸೊ ತಾಪಮಾನ ಹೆಚ್ಚಾದಂತೆ ಏನಾಗ್ತದ, ಆವಿಯಾಗುವಿಕೆ ಕೂಡ ಹೆಚ್ಚಾಗ್ತದ. ಸೊ ನೀರು ಒಲೆ ಮೇಲಿಟ್ಟು ಅಥವಾ ಗ್ಯಾಸ್ ಮೇಲಿಟ್ಟು ನೀವು ಜೋರಾಗಿ ಹೈ ಫ್ಲೇಮ್ ಇಟ್ಟಾಗ ಸೊ ಅದು ಬೇಗ ಆವಿಯಾಗಿ ಹೋಗ್ತದ. ಹೌದಾ. ಸೊ ಅದೇ ರೀತಿ ಸಿಂಪಲ್ ಆಗಿ ನೀವು ಒಂದು ಸಣ್ಣ ಪಾತ್ರೆಯಲ್ಲಿ ನೀರನ್ನು ಇಡುವುದಕ್ಕೂ ಮತ್ತೆ ಒಂದು ದೊಡ್ಡ ಪಾತ್ರೆಯಲ್ಲಿ, ಅಗಲವಾದ ಬಾಯಿಯ ಪಾತ್ರೆಯಲ್ಲಿ ಇಡುವುದಕ್ಕೂ ಕೂಡ ವ್ಯತ್ಯಾಸ ಆಗ್ತದ. ಹೌದಾ. ಅಂದ್ರೆ ವಿಸ್ತೀರ್ಣ, ಅದರ ಮೇಲ್ಮೈ ವಿಸ್ತೀರ್ಣ ಕೂಡ ಅದಕ್ಕೆ ಒಂದು ಪ್ರಭಾವವಿರತಕ್ಕಂತ ಅಂಶವಾಗಿದೆ. ಮತ್ತೊಂದು ಗಾಳಿಯ ವೇಗ. ವೇಗವಾಗಿ ಗಾಳಿ ಬೀಸಿದಾಗ ಏನಾಗ್ತದ, ಆವಿಯಾಗುವಿಕೆ ಕೂಡ ಹೆಚ್ಚಾಗ್ತದ. ನೆಕ್ಸ್ಟ್ ಒಂದು ಕಂಡೆನ್ಸೇಷನ್, ಘನೀಭವನ. ಘನೀಭವನ ಅಂದ್ರೇನು, ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾಗುವುದನ್ನ, ಅಂದ್ರೆ ಕನ್ವರ್ಟಿಂಗ್ ಟು ದಿ ಗ್ಯಾಸ್ ಟು ದಿ ಲಿಕ್ವಿಡ್. ಅನಿಲದಿಂದ ದ್ರವಕ್ಕೆ ಬದಲಾಗುವ ಕ್ರಿಯೆನ ಏನಾಗ್ತಂತ ಕರಿತೀವಿ, ಘನೀಭವನ. ಸೊ ತಂಪಾದ ನೀರಿನ ಬಾಟಲಿಯ ಹೊರಭಾಗದಲ್ಲಿ ನೀರಿನ ಹನಿಗಳು ಸಂಗ್ರಹವಾಗುವುದು. ಸೊ ನಾವು ಹೊರಗಡೆ ಹೋದಾಗ ಒಂದು ವಾಟರ್ ಬಾಟಲ್ ಕೊಡ್ರಿ ಅಂತ ಕೇಳಿದಾಗ, ಸೊ ವಾರ್ಮ್ ಕೊಡ್ಲಾ ಅಥವಾ ಕೋಲ್ಡ್ ಕೊಡ್ಲಾ ಅಂತ ಕೇಳಿದಾಗ ನಾವು ಕೋಲ್ಡ್ ಕೇಳ್ತೀವಿ. ಸೊ ಕೋಲ್ಡ್ ನೀರ್ ತಗೊಂಡು ಸ್ವಲ್ಪ ಅದನ್ನ ಆರಕ ಬಿಟ್ಟಾಗ ಅದರ ಸುತ್ತಮುತ್ತ ನೀರಿನ ಹನಿಗಳು ಏನಾಗ್ತಾವ,
ನೀರು ಬಿಡ್ತಾ ಹೋಗ್ತದ. ಸೊ ಅದೇ ಪ್ರೊಸೆಸ್ ಅನ್ನ ಎಂತ ಕರಿತೀವಿ, ಕಂಡೆನ್ಸೇಷನ್, ಘನೀಭವನ. ಇನ್ನೊಂದು, ಗಾಳಿಯಲ್ಲಿರುವ ಜಲಬಾಷ್ಪ ತಂಪಾದ ಮೇಲ್ಮೈಗೆ ತಗುಲಿದಾಗ ಹನಿಗಳಾಗುತ್ತವೆ. ಹೌದಾ? ಸೊ ಗಾಳಿಯಲ್ಲಿ ಸ್ವಲ್ಪ ನೀರಿನ ಅಂಶವಿದ್ದಾಗ ಅದೇನಾಗ್ತದ, ಸೊ ತಂಪಾದಂತಹ ಜಾಗಕ್ಕೆ ತಗುಲಿದಾಗ ಏನಾಗ್ತದ, ನೀರಿನ ಹನಿಗಳಾಗ್ತವೆ. ಸೊ ಒಂದು ಗ್ಲಾಸ್ ರೂಮ್ ಇದ್ದಾಗ ನೀವು ಅದನ್ನ ಕಂಪ್ಲೀಟ್ಲಿ ಪ್ಯಾಕ್ ಮಾಡಿದಾಗ ಏನಾಗ್ತದ, ಸೊ ಆ ಗಾಳಿಯಲ್ಲಿ ಇರ್ತಕ್ಕಂತ ನೀರಿನ ಅಂಶ ಹೋಗಿ ಗ್ಲಾಸ್ ಮೇಲ್ಮೈಯಲ್ಲಿ ಕುಂತ್ಕೊಂಡಿರ್ತಾವ. ಸೊ ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ಇಟ್. ನೆಕ್ಸ್ಟ್ ಬರುವುದು ಸೊ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್. ಸೊ ಒಂದು ಘನವಸ್ತು ವಾತಾವರಣದ ಒತ್ತಡದಲ್ಲಿ ದ್ರವವಾಗಿ ಬದಲಾಗುವ ಕನಿಷ್ಠ ತಾಪಮಾನ. ಹೌದಾ? ಸೊ ಯಾವುದೇ ಒಂದು ವಸ್ತುವಿನ ಕನಿಷ್ಠ ತಾಪಮಾನ ಎಷ್ಟಾಗುತ್ತೆ, 0°C ನೀರಿಗೆ. ಹೌದಾ? ಸೊ ನೆಕ್ಸ್ಟ್, ಕುದಿಯುವ ಬಿಂದು. ಒಂದು ದ್ರವವು ವಾತಾವರಣದ ಒತ್ತಡದಲ್ಲಿ ಅನಿಲವಾಗಿ ಬದಲಾಗಲು ಪ್ರಾರಂಭಿಸುವ ತಾಪಮಾನ 100°. ಸೊ ಯಾವುದೇ ಒಂದು ದ್ರವ ವಸ್ತು ಅನಿಲವಾಗಿ, ಸೊ ಲಿಕ್ವಿಡ್ ಇದ್ದಿದ್ದು ಗ್ಯಾಸ್ ಆಗಿ ಕನ್ವರ್ಟ್ ಆಗಕ್ಕೆ ಸೊ ಮ್ಯಾಕ್ಸಿಮಮ್ ಟೆಂಪರೇಚರ್ ಇಸ್ 100°C. ಹಾಗಾದ್ರೆ ದಿನನಿತ್ಯದಲ್ಲಿ ಯಾವ ರೀತಿಯಾದಂತಹ ನಾವು ನೋಡತಕ್ಕಂತಹ ಚಟುವಟಿಕೆಗಳಲ್ಲಿ ಈ ಘನ, ದ್ರವ, ಅನಿಲ ಅಥವಾ ದ್ರವ್ಯದ ಬಗ್ಗೆ ಯಾವ್ದು ಅಪ್ಲೈ ಆಗ್ತದ ಅಂತ ಇಲ್ಲಿ ನಾವು ನೋಡಿದಾಗ, ಸೊ ಬಿಸಿಲಿನಲ್ಲಿ ಬಟ್ಟೆ ಒಣಗಿಸಲು ಆವಿಯಾಗುವಿಕೆ ಸಹಾಯ ಮಾಡ್ತದ. ಮತ್ತೆ ಮಡಿಕೆಯಲ್ಲಿರುವ ನೀರು ತಂಪಾಗಲು ಆವಿಯಾಗುವಿಕೆ ಕಾರಣ ಆಗ್ತದ. ಮೋಡಗಳ ರಚನೆ ಮತ್ತು ಮಳೆಗೆ ಘನೀಭವನ ಕಾರಣ ಆಗ್ತದ. ನಮ್ಮ ದೇಹದ ಬೆವರು ಆವಿಯಾದಾಗ ನಮಗೆ ತಂಪು ಅನುಭವ ಆಗ್ತದ. ಹೌದಾ? ಸೊ ಇಲ್ಲಿ ನಾವು ನೋಡ್ಬೋದು ಶೀತಲೀಕರಣ ಯಂತ್ರ ಮತ್ತು ಎಸಿ ದ್ರವ್ಯದ ಸ್ಥಿತಿ ಬದಲಾವಣೆ. ಸೊ ಇಲ್ಲಿ ಏನಾಗ್ತದ, ಇಲ್ಲಿ ರೇಡಿಯೇಷನ್ ಆಗ್ತಾ ಇದೆ. ಸೊ ಇಲ್ಲಿ ಏನಾಗ್ತದೆ, ಕನ್ವೆಕ್ಷನ್ ಆಗ್ತಾ ಇದೆ. ಸೊ ಇಲ್ಲಿ ಕಂಡಕ್ಷನ್ ಆಗ್ತಾ ಇದೆ. ಇದರಲ್ಲಿ ಒಂದು ಎಲ್ಲ ರೀತಿಯಾದಂತಹ ರಿಯಾಕ್ಷನ್ ನಡೀತಾ ಇದೆ. ಸೊ ಇದಕ್ಕೆ ಏನಂತ ಕರಿತೀವಿ, ಲೇಟೆಂಟ್ ಹೀಟ್ ಆಫ್ ವೆಪರೈಸೇಷನ್. ಹೌದಾ? ಸೊ ಇಲ್ಲಿ ನಾವು ನೆನ್ಪಿಡ್ಬೇಕಾದಂತ ಅಂಶ ಏನಪ್ಪಾ ಅಂತಂದ್ರೆ, ಸೊ ದ್ರವ್ಯರಾಶಿ ಮತ್ತು ಗಾತ್ರವುಳ್ಳದ್ದೇ ದ್ರವ್ಯ. ಯಾವುದಕ್ಕೆ? ದ್ರವ್ಯರಾಶಿ, ಮಾಸ್ ಅಂತ ಕರಿಬಹುದು. ಮಾಸ್ ತೂಕ ಇರ್ತದ. ಮತ್ತ ಯಾವುದು ಸ್ಪೇಸ್ ಅಕ್ಯುಪೈ ಮಾಡ್ಕೊತದ, ಜಾಗವನ್ನ ಹಿಡಿದುಕೊಳ್ತದ, ಅದನ್ನ ನಾವು ದ್ರವ್ಯ ಅಂತ ಕರಿತೀವಿ. ಸೊ ಅದರಲ್ಲಿರ್ತಕ್ಕಂತ 3 ಸ್ಥಿತಿಗಳು ಯಾವುದು? ಘನ, ದ್ರವ ಮತ್ತು ಅನಿಲ 3 ಸ್ಥಿತಿಗಳು. ಸೊ ಮತ್ತೆ ದ್ರವ್ಯವು ಅತಿ ಚಿಕ್ಕ ಅಥವಾ ಸೂಕ್ಷ್ಮ ಕಣಗಳಿಂದ ಮಾಡಲ್ಪಟ್ಟಿದೆ ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು. ಸೊ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್. ಹೌದಾ? ಸೊ ಮತ್ತೆ ಏನಾಗ್ತದೆ, ತಾಪಮಾನ ಯಾವಾಗ ಹೆಚ್ಚಾಗ್ತದ ಅವುಗಳ ಕಣಗಳ ವೇಗ ಕೂಡ ಹೆಚ್ಚಾಗ್ತದ ಅನ್ನೋದೊಂದು ಕೂಡ ಒಂದು ಅಂಶ. ಹೌದಾ? ಸೊ ಇಲ್ಲಿ ಒಂದಿಷ್ಟು ಕ್ವಶನ್ ಇದಾವೆ, ನೋಡ್ಕೊಳ್ರಿ. ಮತ್ತೆ ಅವಕ್ಕ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಸೊ ಇದಿಷ್ಟು ದ್ರವ್ಯಗಳ ಬಗ್ಗೆ, ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳ ಬಗ್ಗೆ ಅಂಶಗಳು ನಾವು ಇಲ್ಲಿ ಚರ್ಚೆ ಮಾಡಿದೀವಿ. ಸೊ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ, ತಿಳ್ಕೊಳ್ಳಿ. ಮತ್ತು ಹೆಚ್ಚಿನ ವಿಡಿಯೋಗಾಗಿ ಸೊ ಟೀಚ್ ನೆಸ್ಟ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಸೊ ಯಾವಾಗ ನಾನು ನಿಮಗೆ ವಿಡಿಯೋ ಹಾಕ್ತೀನಲ್ಲ, ಸೊ ನಿಮಗೆ ಇನ್ಫಾರ್ಮ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್.